ಈ ತಂಡಿಗೆ ಸಂಜೆ ಮುಂದೆ ಆಗಲಿ ಮುಂಜಾನೆ ಆಗಲಿ ಏನರ ತಿನ್ನಬೇಕು ಅನ್ನಿಸ್ತಿರ್ತೈತಿ. ಆವಾಗ ಇದು ಮಾಡ್ಕೊಂಡು ತಿಂದ್ರೆ ಭಾಳ ಟೇಸ್ಟಿ ಆಗ್ತಾವೆ ನೋಡ್ರಿ. ಮತ್ತು ಮಾಡೋದೂ ಭಾಳ ಸುಲಭನ ಐತಿ. ಬರ್ರಿ ಒಂದು ಸಲ ತೋಷಿ ಚುಮರಿ ಮಾಡ್ಕೊಂಬರೋನು. ಇದಕ್ಕೆ ಸೂಸ್ಲಾನು ಅಂತಾರೆ. ನಾನಿಲ್ಲಿ 2 ಸೇರಾಗುವಷ್ಟು ಚುಮರಿ ತೊಗೊಂಡೇನಿ. ಚುಮರಿನ ಒಂದು ಪಾತ್ರೆ ಒಳಗೆ ಹಾಕಿ ನೀರು ಹಾಕಿ ಇವನ್ನ ತೊಯಿಸಿ ಚೆಂದಂಗೆ ನೀರೆಲ್ಲ ಮುಳುಗುವಂಗೆ ತೊಯಿಸಿ ಇವನ್ನ ಹಿಂಡಿ ಇಟ್ಕೋಬೇಕಾಕೈತ್ರಿ. ಹಿಂಡಿ ಅಂದ್ರೆ ಹಂಗೆ ಕಚ್ಚಾ ಪಿಚ್ಚ ಹಿಂಡೋದಲ್ಲ, ಸ್ವಲ್ಪ ನೀರು ಹೋಗುವಂಗೆ ಹಿಂಡಿ ಒಂದು ಸೋಸು ಇದ್ರೊಳಗೆ ಇಟ್ಕೋಬೇಕ್ರಿ. ಇಟ್ಕೊಂಡಾದ ನಂತರ ಇಲ್ಲಿ ಒಂದು ಬೋಗಾಣಿ ಒಳಗೆ ನಾನು ಎಣ್ಣೆ ಕಾಯಕ್ಕಿಟ್ಟೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಮತ್ತು ಸ್ವಲ್ಪ ಶೇಂಗಾನು ಹಾಕ್ಕೊಳತ್ತೀನಿ ರೀ. ಇದಾದ ನಂತರ ನಾನಿಲ್ಲಿ ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡೇನಿ. ಇವನ್ನ ಎಣ್ಣೆ ಒಳಗೆ ಹಾಕಿ ಒಂದು ಸ್ವಲ್ಪ ಕೈ ಆಡಿಸ್ತೇನೆ ನೋಡ್ರಿ. ಭಾಳ ಸಿಂಪಲ್ ಐತಿ, ಈಸಿ ಐತಿ ಮಾಡೋದು ಮತ್ತು ಎಲ್ಲರಿಗೂ ಇಷ್ಟ ಆಕೈತಿ. ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡೇನಿ ರೀ ಈಗ ನಾನು. ಹಂಗೆ ಹೊತ್ತಲಾರ್ದಂಗೆ ಕೈ ಆಡಿಸ್ಕೊತ ಇರಬೇಕು. ಈಗ ಒಂದು ಸ್ವಲ್ಪ ನಾನು ಹುಣಸೆ ಹಣ್ಣಿಂದ ರಸ ಹಾಕ್ಕೊಂಡೇನಿ ನೋಡ್ರಿ. ಮೊದಲು ನೆನೆ ಹಾಕಿ ಇಟ್ಕೊಂಡಿದ್ದೆ. ಇದ್ರ ಬದಲು ನೀವು ನಿಂಬೆಹಣ್ಣು ಹಾಕಿದ್ರೂ ನಡಿತೈತಿ. ಇದು ಬೆಂದಂಗೆ ಆದ ಕೂಡಲೇ ಉಳ್ಳಾಗಡ್ಡಿ ಈಗ ನಾನು ತೊಯ್ಸಿ ಇಟ್ಕೊಂಡಿದ್ನಲ್ಲ ಚುಮ್ಮರಿ, ಅದನ್ನು ನಾನು ಇದ್ರೊಳಗೆ ಹಾಕತ್ತೀನಿ ರೀ ಒಗ್ಗರಣೆ ಒಳಗೆ. ಪೂರ್ತಿ ಒಗ್ಗರಣೆ ಅದು ಚುಮ್ಮರಿಗೆ ಹತ್ತುವಂಗೆ ಕೈ ಆಡಿಸ್ಕೋಬೇಕ್ರಿ. ಮಕ್ಕಳಿಗೆ ಇಷ್ಟ ಭಾಳ ಆಗ್ತಾವೆ, ಎಲ್ಲರಿಗೂ ಇಷ್ಟ ಆಗ್ತಾವೆ ಕಾಮನ್ನಾಗಿ. ಇದ್ರ ಜೋಡಿ ಬಿಸಿ ಬಿಸಿ ಬಜ್ಜಿ ಇದ್ರೆ ಇನ್ನೂ ಟೇಸ್ಟ್ ನೋಡ್ರಿ. ಈಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡೇನಿ ರೀ. ಆಮೇಲೆ ಸ್ವಲ್ಪ ಪುಟಾಣಿ ಪುಡಿ ಹಾಕ್ಕೊಳಕತ್ತೇನೆ ರೀ. ಭಾಳ ಈಸಿ ರೀ ಮತ್ತು ಭಾಳ ಜಲ್ದಿನೂ ಆಗ್ತೈತಿ, ಟೇಸ್ಟಿನೂ ಆಗ್ತೈತಿ. ಒಮ್ಮೆ ಮಾಡ್ಕೊಂಡು ತಿಂದು ನೋಡ್ರಿ. ಈಗ ರೆಡಿ ಅದು ನೋಡ್ರಿ ಇವು ತೊಯ್ಸಿದ ಚುಮ್ಮರಿ. ಬರ್ರಿ ಅತ್ತ ಸರ್ವ್ ಮಾಡೋಣಂತ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮತ್ತು ಶೇರ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ.